ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲರೂ ಇಷ್ಟಪಡುವಂತಹ ಕ್ಯಾಬೇಜ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಜನ ಗೋಬಿ ಅಂದರೆ ಇಷ್ಟ, ಬಟ್ ಅವ್ರು ಹೇಗೆ ಮಾಡಿರ್ತಾರೋ ಹುಳ ಇರೋದನ್ನು ಹಾಕಿರ್ತಾರೇನೋ ಅಂತ ಇಷ್ಟ ಇಲ್ಲ ಅಂದರೂ ಕೂಡ ತಿಂತಾ ಇರ್ತೀವಿ, ಅಷ್ಟೊಂದು ಇಷ್ಟಪಡ್ತೀವಲ್ವ ಮಂಚೂರಿಯನ್ ಅಂದರೆ. ಅದಕ್ಕೆ ಕ್ಯಾಬೇಜ್ ಮಂಚೂರಿ ಇನ್ನೂ ಸೂಪರಾಗಿರುತ್ತೆ. ಬನ್ನಿ ನೋಡೋಣ. ಎಷ್ಟು ಸಾಧ್ಯವಾದರೆ ಅಷ್ಟು ಸಣ್ಣಕ್ಕೆ ಕ್ಯಾಬೇಜನ್ನು ಕಟ್ ಮಾಡ್ಕೊಳ್ಳಿ. ನೀರಿನಲ್ಲಿ ತೊಳೆದ್ರೆ ಉಂಡೆ ಮಾಡೋಕ್ಕೆ ಬರಲ್ಲ, ಹಾಳಾಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು 2 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, 2 ಟೇಬಲ್ ಸ್ಪೂನಷ್ಟು ಮೈದಾ. ಯಾವುದೇ ಕಾರಣಕ್ಕೂ ನೀರನ್ನ ಒಂದು ಡ್ರಾಪ್ ಕೂಡ ಇದಕ್ಕೆ ಆ್ಯಡ್ ಮಾಡಬಾರ್ದು. ಕ್ಯಾಬೇಜಲ್ಲಿ ನೀರು ತುಂಬಾ ರಿಲೀಸ್ ಆಗುತ್ತೆ. ನಾವು ಈ ರೀತಿ ಕಲಿಸ್ತಾ ಇದ್ರೇ ಸಾಕು. ತಕ್ಷಣ ಕಲಿಸ್ಬಿಟ್ಟೆ ಇದನ್ನು ಉಂಡೆಗಳು ಮಾಡಿಕೊಂಡು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನಾವು ಕಲಸಿಟ್ಬಿಟ್ಟು ಆಮೇಲೆ ಮಾಡ್ತೀವಿ ಅರ್ಧ ಗಂಟೆ ನಂತರ ಅಂತ ಅಂದರೆ ಹಾಳಾಗುತ್ತೆ. ನಾವು ಎಷ್ಟೇ ಹಿಟ್ಟನ್ನು ಸೇರಿಸಿದ್ರೂ ಮತ್ತೆ ಅದು ಉಂಡೆ ಕಟ್ಟಕ್ಕೆ ಬರಲ್ಲ. ತಕ್ಷಣವೇ ಉಂಡೆಗಳನ್ನ ಕಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಕ್ಯಾಬೇಜನ್ನು ತೊಳೆಯದೇ ಇರೋಕ್ಕೆ ಪ್ರಯತ್ನ ಮಾಡಿ, ಆದಷ್ಟು ನೀರು ಇರಬಾರ್ದು. ಇವಾಗ ನೋಡಿ, ಉಂಡೆಗಳನ್ನ ಮಾಡಿ ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡೋಕ್ಕೆ ನಾನು ಆದಷ್ಟು ಕಡಿಮೆನೇ ಆಯಿಲ್ನ ಉಪಯೋಗಿಸ್ತೀನಿ. ನಾವು ಮತ್ತೆ ಆ ಆಯಿಲ್ನ ಉಪಯೋಗಿಸಲ್ಲ. ಆದ್ದರಿಂದ 6 ಉಂಡೆಗಳನ್ನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಇದ್ದರೆ ನೀವು ಎಲ್ಲ ಒಂದೇ ಸಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು. ಆದಷ್ಟು ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಆವಾಗಲೇ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾವು ಇದರಲ್ಲಿ ವಡೆ ಹಾಗೆಯೇ ಪಕೋಡಿ ಈ ರೀತಿಯೇ ಮಾಡ್ಕೊಂಡು ಬಾಲ್ಸ್ ಮಾಡ್ಕೊಂಡು ಕೂಡ ಹಾಗೆ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಕ್ಯಾಬೇಜು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿದಾಗ. ಗೋಬಿಗಿಂತ ಕೂಡ ಕ್ಯಾಬೇಜ್ ಮಂಚೂರಿಯನ್ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ, ಈ ರೀತಿ ಎಲ್ಲ ಕೂಡ ಫ್ರೈ ಮಾಡಿಕೊಂಡ ನಂತರ ನಾನು ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ. ಕ್ಯಾಬೇಜು ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ. ಮಾಮೂಲಿ ಕೆಲವೊಂದು ಸಲ ವಡೆಗಳು ಮಾಡೋವಾಗ, ಬೋಂಡ ಮಾಡೋವಾಗ ಎಣ್ಣೆ ಹೀರ್ಕೊಂಡಂಗೆ ಹೀರ್ಕೊಳ್ಳಲ್ಲ. ಇವಾಗ ನಾವು ಮಂಚೂರಿಯನ್ ಮಾಡ್ಕೊಳ್ಳೋಣ. ಆದಷ್ಟು ನಿಮ್ಮ ಮನೇಲಿ ಏನಾದರೂ ಐರನ್ ಬಾಣಲಿ ಇದ್ದರೆ ಅದನ್ನು ಉಪಯೋಗಿಸಿ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಹೈ ಫ್ಲೇಮ್ ಇಟ್ಕೊಂಡೆ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಟ್ರೀಟಲ್ಲಿ ಅಷ್ಟು ಟೇಸ್ಟಿಯಾಗಿರೋದು. ಇವಾಗ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಕ್ವಾಂಟಿಟಿ ಎಲ್ಲ ಕೂಡ ಕಡಿಮೆ ಹಾಕಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ, ನಾವು ಎಷ್ಟಾದರೂ ಹಾಕ್ಕೋಬೋದು. ಕ್ಯಾಪ್ಸಿಕಮ್ಮು, ಹಾಗೆ ಬೆಳ್ಳುಳ್ಳಿ, ಆನಿಯನ್ನು, ಹಾಗೆಯೇ ಸ್ಪ್ರಿಂಗ್ ಆನಿಯನ್ ಆಪ್ಷನಲ್ಲು. ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸಾಸುಗಳು ಆದಷ್ಟು ಕಡಿಮೆನೇ ಉಪಯೋಗಿಸಿ. ಗೋಬಿಗಿಂತ ಕ್ಯಾಬೇಜ್ ಮಂಚೂರಿಯನ್ನಲ್ಲಿ ನಾವು ಸಾಸುಗಳನ್ನ ಕಡಿಮೆ ಉಪಯೋಗಿಸಿದ್ರು ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಹಾಗೆಯೇ ಟೊಮೆಟೊ ಸಾಸು ಇವೆಲ್ಲ ಹಾಕಿದ್ರೇ ನಮ್ಗೆ ಮಂಚೂರಿಯನ್ ಅನ್ನೋದು ಟೇಸ್ಟಿಯಾಗಿರೋದು. ಇವಾಗ ನೋಡಿ, ಒಂದು ಸಲ ಕಲಿಸ್ಕೊಂಡು ನಂತರ ನಾನಿಲ್ಲಿ ಕಾರ್ನ್ಫ್ಲವರು 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಹಾಕಿದ್ರೆ ನಮಗೆ ಜ್ಯೂಸಿಯಾಗಿ ಇರುತ್ತೆ. ಚೆನ್ನಾಗಿ ಸಾಸುಗಳೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಂಚೂರಿಯನ್. ಅದಕ್ಕೆ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಹೈ ಫ್ಲೇಮಲ್ಲಿ ಈ ರೀತಿ ನಾವು ಹಾಕಿದ ತಕ್ಷಣವೇ ಗೋಬಿ ಆಗಿರ್ಬೋದು, ಮಂಚೂರಿ ಯಾವುದೇ ಆಗಿರ್ಬೋದು ಹಾಕಬೇಕು. ಇಲ್ಲಾಂದರೆ ಕಾರ್ನ್ಫ್ಲವರು ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲೇ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಆದಷ್ಟು ನಿಧಾನವಾಗಿ. ಯಾಕಂದರೆ ಇದು ಕ್ಯಾಬೇಜ್ ಆಗಿರೋದ್ರಿಂದ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ಸ್ಟ್ರೀಟಲ್ಲೇ ಅಲ್ಲ, ನಾವು ರೆಸ್ಟೋರೆಂಟಲ್ಲೇ ಅಲ್ಲ, ನಾವು ಮನೇಲಿ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ ಖಂಡಿತ. ಇವಾಗ ಇದು ಸೀಸನ್ ಕ್ಯಾಬೇಜು, ಗೋಬಿ ಇದೆಲ್ಲ ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಹಾಗೆಯೇ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಮತ್ತೆ ಕಾಮೆಂಟ್ನಲ್ಲಿ ತಿಳಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಯಾರು ಕೂಡ ತುಂಬ ಜನ ಲೈಕ್ ಮಾಡ್ತಿಲ್ಲ ವಿಡಿಯೋನ. ಲೈಕ್ ಮಾಡಿದ್ರೆ ಇನ್ನೂ ಒಳ್ಳೆ ರೆಸಿಪೀಸ್ನ ಮಾಡ್ತೀನಿ.